ನರಸಿಂಹರು ಬಂದು ಹಿರಣ್ಯಕಶ್ಯಪನನ್ನ ಒಂದು ವಧೆ ಮಾಡಿದ್ಮೇಲೆ ಪ್ರಹ್ಲಾದರಿಗೆ ಕೇಳ್ತಾರೆ, ನಿನ್ಗೆ ನಾನು ಮುಕ್ತಿಯನ್ನ ಕೊಡ್ತೀನಿ, ನೀನು ದೊಡ್ಡ ಒಬ್ಬ ಭಕ್ತ ಅಂತ. ಆಗ ಪ್ರಹ್ಲಾದರು ಹೇಳ್ತಾರೆ, ಇಲ್ಲ ಇಲ್ಲ, ನನಗೆ ಮುಕ್ತಿ ಬೇಡ, ನಾನು ಮತ್ತೆ ಮತ್ತೆ ಈ ಮಣ್ಣಲ್ಲಿ ಹುಟ್ಟಿ ಬರಬೇಕು, ಧರ್ಮದ ಪರ ಕೆಲಸ ಮಾಡಬೇಕು, ಹರಿಭಕ್ತನಾಗಿ ಕೆಲಸ ಮಾಡಬೇಕು ಅಂತ ಜನ್ಮ ತಾಳಿ ತಾಳಿ ಕಡೆಗೆ ರಾಘವೇಂದ್ರ ಸ್ವಾಮಿಗಳಾಗಿ ಬೃಂದಾವನದಲ್ಲಿ ಕೂತಿದ್ದಾರಲ್ಲ, ಇಂತಹ ಮಹಾಪುರುಷರು ಹುಟ್ಟಿರುವಂತ ಈ ಸನಾತನ ಧರ್ಮವನ್ನ ಯಾರೋ ಒಬ್ಬ ಎಂಬೆಲೆ ಕಿತ್ತಾಕ್ತೀನಿ ಎಂದಾಗ ನಗು ಬರುತ್ತೆ. ಯಾವ ರೀತಿ ಹಿರಣ್ಯಕಶಿಪು ಧರ್ಮವನ್ನ ಕಿತ್ತಾಕ್ತೀನಿ ಎಂದ ಅಧರ್ಮೀಯ ಮನೆಯಲ್ಲೇ ಪ್ರಹ್ಲಾದರು ಹುಟ್ಟಿದ್ರು, ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಇವನ ಮನೆಯಲ್ಲೂ ಕೂಡ ಅವ್ರ ತಾಯಿ ಹೆಸರು ದುರ್ಗಾ. ಅವರು ಇವತ್ತಿಗೂ ಕೂಡ ನಮ್ಮ ಎಲ್ಲಾ ದೇವಸ್ಥಾನಗಳಿಗೆ ಬರ್ತಾರೆ, ಕೊಲ್ಲೂರು ಮೂಕಾಂಬಿಕೆಯನ್ನ ನೋಡ್ತಾರೆ, ಹೋಗಿ ಕೇರಳದ ಒಂದು ಗುರುವಾಯೂರಿಗೆ ಚಿನ್ನದ ಒಂದು ಕಿರೀಟವನ್ನ ಕೊಡ್ತಾರೆ, ಸ್ವತಃ ಅವರ ತಾಯಿ. ಸೊ ಸನಾತನ ಧರ್ಮ ಅನ್ನೋದು ಜನಗಳ ಮಧ್ಯೆ ಇರುವಂತ ಒಂದು ಆಚರಣೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಒಳ್ಳೆಯ ಮನುಷ್ಯನು ಕೂಡ ಬದುಕೋದಕ್ಕೆ ಉಪಯೋಗಿಸುವಂತ ಒಂದು ನೀತಿ ರೀತಿಯೇ ಸನಾತನ ಧರ್ಮ. ಎಲ್ಲವನ್ನೂ ಕೂಡ ಸಮನಾಗಿ ಸ್ವೀಕರಿಸು, ಎಲ್ಲರೂ ಕೂಡ ನಮ್ಮ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳ್ಕೊಡುವಂತ ಸಂಸ್ಕೃತಿ ನಮ್ಮದು.